Namaste. Subject Basic Electronics Engineering. Module Digital Electronics Fundamentals. Article number 7.8 Algebraic Simplification. Second example, simplify the following Boolean expressions. First one, AB plus AC bar plus AB bar C into AB plus C. Okay, first one nodana. So first one, AB plus AC whole bar plus AB bar C into AB plus C. Okay. So here AB plus De Morgan's theorem apply ಮಾಡಬೇಕು. A bar plus C bar plus ಇದು distributive law A into A B bar into B C plus A B bar C into C. Okay, here B and B bar is 0, so cancel it. So here C into C is C. Okay, AB plus A bar plus C bar plus A B bar C. C into C is C. So ಇಲ್ಲಿ ನಾನು ಒಂದನ್ನು ಆ್ಯಡ್ ಮಾಡ್ಕೋತೇನೆ A bar ಅಂತ, because A bar plus A bar is A bar only. A plus A ಅಂತ ಹೇಳಿದ್ರೆ A ಇದೆಯಲ್ಲ, A plus A is A. Similarly A bar plus A bar is A bar. So ಇದು ಗ್ರೂಪ್ ಮಾಡ್ತಾನೆ. A bar plus AB ಪ್ಲಸ್ ಇದು ಸಿ ಬಾರ್ ಪ್ಲಸ್ ಇದು ಮತ್ತು ಇದನ್ನು ಗ್ರೂಪ್ ಮಾಡ್ತೀನಿ, ಇದು ಮತ್ತು ಇದು. ಎ ಬಾರ್ ಪ್ಲಸ್ ಎ ಬಿ ಬಾರ್ ಸಿ. ನೆಕ್ಸ್ಟ್ ಎ ಬಾರ್ ಪ್ಲಸ್ ಎ ಬಿ ಈಸ್ ಎ ಬಾರ್ ಪ್ಲಸ್ ಬಿ. ಓಕೆ, ಪ್ಲಸ್ ದಿಸ್ ಇಸ್ ಸಿ ಬಾರ್ ಪ್ಲಸ್ ಎ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಈಸ್ ಎ ಬಾರ್ ಪ್ಲಸ್ ಬಿ ಬಾರ್ ಸಿ. So here A bar plus A bar is A bar plus idu C bar. Okay, illi B plus B bar C. So next A bar plus C bar plus idu group ಮಾಡ್ಕೊಂಡ್ರೆ B plus C ಆಗುತ್ತೆ. C plus C bar is 1. A bar plus B plus C plus C bar is 1. So switches ಅಲ್ಲಿ ಯಾವುದಾದ್ರೂ ಒಂದು ಆನ್ ಆಗಿದ್ದರೆ ಔಟ್ಪುಟ್ ಈಸ್ ಆನ್. ಸೊ 1 ಈಸ್ ದಿ ಆನ್ಸರ್. ಗೊತ್ತಾಯ್ತಲ್ಲ, ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್, A B complement plus A B C plus A into B plus A B bar. ಮತ್ತಿಲ್ಲಿಂದ ಇಲ್ಲಿಗೆ ಕಾಂಪ್ಲಿಮೆಂಟ್ ಆಗಿದೆ, ಮತ್ತೆ ಹೋಲ್ ಕಾಂಪ್ಲಿಮೆಂಟ್. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ, ಹಿಯರ್ ಎ ಇಸ್ ಕಾಮನ್, ಸೊ ಎ ಟೇಕ್ ಇಟ್ ಔಟ್ ಸೈಡ್. ಬಿ ಬಾರ್ ಪ್ಲಸ್ ಬಿ ಸಿ, ಮತ್ತಿಲ್ಲಿ ಇದು ಕಾಂಪ್ಲಿಮೆಂಟ್ ಇದೆಯಲ್ಲ, ಆ ಕಾಂಪ್ಲಿಮೆಂಟ್ ಹಾಕೋದು. ಪ್ಲಸ್ ಇದು ಮಲ್ಟಿಪ್ಲಿಕೇಶನ್ ಮಾಡೋಣ. ಎ ಬಿ ಅಥವಾ ಇಲ್ಲಿ ಸಾರಿ ಬಿ ಪ್ಲಸ್ ಎ ಬಿ ಬಾರ್ ಅಂತ ಇದೆಯಲ್ಲ, ಬಿ ಪ್ಲಸ್ ಎ ಆಗುತ್ತಿದ್ದು. ಓಕೆ, ಮತ್ತು ಹೋಲ್ ಬಾರ್. ನೆಕ್ಸ್ಟ್ ಎ, ಇದು ಡಿಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರಾಯಿತು. ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಬಿ ಸಿ ಕಾಂಪ್ಲಿಮೆಂಟ್ ಪ್ಲಸ್ ಎ ಬಿ ಪ್ಲಸ್ ಎ ಇಂಟು ಎ. ಸೊ ಇಲ್ಲಿ ಈ ಕಾಂಪ್ಲಿಮೆಂಟ್ ಇದೆಯಲ್ಲ ಮೇಲ್ಗಡೆದು, ಅದನ್ನು ಅಪ್ಲೈ ಮಾಡೋದು. ಇಲ್ಲಿ ನಾನೇನು ಮಾಡಿದ್ದು, ಎ ಇಂಟು ಬಿ ಬಾರ್ ಪ್ಲಸ್ ಬಿ ಸಿ, ಈ ಕಾಂಪ್ಲಿಮೆಂಟ್ ಇದೆಯಲ್ಲ, ಈ ಕಾಂಪ್ಲಿಮೆಂಟ್ ಇದಿಷ್ಟಕ್ಕೆ ನಾನಿಲ್ಲಿ ಡಿಮಾರ್ಗನ್ಸ್ ಅಪ್ಲೈ ಮಾಡಿರೋದು. ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಬಿ ಸಿ ಬಾರ್ ಅಂತ. ಮತ್ತು ಇದು
ಎ ಬಿ ಪ್ಲಸ್ ಎ ಇಂಟು ಎ, ಮತ್ತು ಮೇಲೆ ಈ ಕಾಂಪ್ಲಿಮೆಂಟ್ ಇದೆಯಲ್ಲ ಅದು ಇಲ್ಲಿರೋದು. ನೆಕ್ಸ್ಟ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಇದು ಬಿ ಬಾರ್ ಪ್ಲಸ್ ಬಿ ಸಿ ಅಂತ ಹೇಳಿದ್ರೆ ಬಿ ಬಾರ್ ಪ್ಲಸ್ ಸಿನೇ ಕಾಂಪ್ಲಿಮೆಂಟ್ ಪ್ಲಸ್ ಎ ಬಿ ಎ ಇಂಟು ಎ ಅಂತ ಹೇಳಿದ್ರೆ ಎನೇ, ಮತ್ತು ಮೇಲ್ಗಡೆದು ಕಾಂಪ್ಲಿಮೆಂಟ್ ಇದೆಯಲ್ಲ ಅದಿಲ್ಲಿದೆ. ಸೊ ಎ ಬಾರ್ ಪ್ಲಸ್ ಎ ಅಥವಾ ಎ ಪ್ಲಸ್ ಎ ಬಾರ್ ಇಸ್ 1. ಓಕೆ, ಎ ಪ್ಲಸ್ ಎ ಬಾರ್ ಇಸ್ 1 ಪ್ಲಸ್ ಇದು ಬಿ ಬಾರ್ ಪ್ಲಸ್ ಸಿ ಕಾಂಪ್ಲಿಮೆಂಟ್ ಹಾಗೆ ತಗೊಳ್ಳೋಣ, ಎ ಬಿ ಹೋಲ್ ಕಾಂಪ್ಲಿಮೆಂಟ್. ಸೊ ಇನ್ಪುಟ್ಟಲ್ಲಿ ಅಂದರೆ ಸ್ವಿಚಸಲ್ಲಿ ಯಾವುದಾದ್ರೂ ಒಂದು ಆನ್ ಆಗಿದ್ದರೆ ಔಟ್ಪುಟ್ ಏನಾಗುತ್ತೆ 1 ಅಂತ. ಬಟ್ ಇಲ್ಲಿ ಮೇಲೆ ಕಾಂಪ್ಲಿಮೆಂಟ್ ಇದೆಯಲ್ಲ, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0 ಅಷ್ಟೆ. ಇದಿಷ್ಟು ಏನಾಗುತ್ತೆ 1 ಆಗುತ್ತೆ. ಇದಿಷ್ಟು ಇಲ್ಲೇನಾದರೂ ಇರಲಿ ಆನ್ಸರ್, ಇಲ್ಲೇನಾದರೂ ಆನ್ಸರ್ ಇರಲಿ, ಬಟ್ ಇಲ್ಲಿ ಸ್ವಿಚ್ ಆನ್ ಆಗಿದೆ ಅಲ್ವಾ. ಸೊ ಆರ್ ಆಪ್ರೇಷನಲ್ಲಿ ಯಾವುದಾದ್ರೂ ಒಂದು ಆನ್ ಆಗಿದ್ದರೂ ಸಾಕು, ಸೊ ಔಟ್ಪುಟ್ ಆನ್ ಅಂತ. ಮೇಲ್ಗಡೆ ಬಾರ್ ಇದೆಯಲ್ಲ ಆ ಬಾರ್ ಇಲ್ಲಿ ಹಾಕ್ಕೊಳ್ಳಿ. ಸೊ ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. ಓಕೆ, ಸೊಲ್ಯೂಷನ್ ನೋಡ್ಕೊಳ್ಳಿ ಹೇಗೆ ಅಂತ. ಸೊ ಫಸ್ಟ್ ಒನ್ ಎ ಬಿ ಪ್ಲಸ್ ಎ ಸಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಇಂಟು ಎ ಬಿ ಪ್ಲಸ್ ಸಿ. ಸೊ ನೆಕ್ಸ್ಟ್ ಎ ಬಿ ಆ್ಯಸ್ ಇಟ್ ಈಸ್. ಇದಕ್ಕೆ ಡಿ ಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡ್ತಾ ಇರೋದು. ಎ ಬಾರ್ ಪ್ಲಸ್ ಸಿ ಬಾರ್ ಪ್ಲಸ್ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ತಾ ಇರೋದು. ಎ ಬಿ ಬಾರ್ ಬಿ ಮತ್ತು ಸಿ, ಈ ಸಿ ಇದೆಯಲ್ಲ ಸಿ ಹಾಗೆ, ಪ್ಲಸ್ ಎ ಬಿ ಬಾರ್ ಸಿ ಇಂಟು ಸಿ. ನೆಕ್ಸ್ಟ್ ಎ ಬಿ ಆ್ಯಸ್ ಇಟ್ ಈಸ್, ಎ ಬಾರ್ ಪ್ಲಸ್ ಸಿ ಬಾರ್ ಪ್ಲಸ್ ಇದು ಕ್ಯಾನ್ಸಲ್ ಆಗ್ತದೆ ಬಿಕಾಸ್ ಇದು ಎ ಬಾರ್ ಈಕ್ವಲ್ ಟು 0. ಬೂಲಿಯನ್ದು ಆಲ್ಜಿಬ್ರಾ ಲಾ ಇದೆಯಲ್ಲ, ಅದು ರೂಲ್ ಇದೆಯಲ್ಲ ಅದಕ್ಕೆ. ಸೊ ಬಿ ಬಾರ್ ಈಸ್ 0 ಆಯಿತು, ಇದು ಕ್ಯಾನ್ಸಲ್ ಆಯಿತು. ಮತ್ತಿಲ್ಲಿ ಸಿ ಇಂಟು ಸಿ ಅಂತ ಹೇಳಿದ್ರೆ 1 ಸಿಂಗಲ್ ಸಿ ಆಗುತ್ತೆ. ಓಕೆ, ಎ ಬಿ ಬಾರ್ ಸಿ ಆಯಿತು. ನೆಕ್ಸ್ಟ್ ಇಲ್ಲಿ ಈಗ 1 ಮೋರ್ ಎ ಬಾರ್ ತಗೊಳ್ಳೋಣ, ಬಿಕಾಸ್ ಎ ಪ್ಲಸ್ ಎ ಈಕ್ವಲ್ ಟು 1 ಬೂಲಿಯನ್ ಲಾ ಇದು ಗೊತ್ತಾಯ್ತಲ್ಲ. ಹಾಗಾಗಿ ಎ ಬಾರ್ ಮತ್ತು ಈ ಎ ಬಾರ್ ಪ್ಲಸ್ ಎ ಬಾರ್ ಈಸ್ ಎ ಬಾರ್ ಅಂತ. ಎ ಬಾರ್ ಪ್ಲಸ್ ಎ ಬಾರ್ ಈಸ್ ಎ ಬಾರ್. ಸೊ ಎ ಬಾರ್ ಇಲ್ಲಿ ತೊಗೊಂಡಿದ್ವಲ್ಲ ಅದು ಎ ಬಾರ್ ಪ್ಲಸ್ ಎ ಬಿ, ಮತ್ತಿದು ಸಿ ಬಾರ್, ಮತ್ತು ಈ ಎ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಇದು ಇಲ್ಲಿ. ಮತ್ತಿವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಎ ಬಾರ್ ಪ್ಲಸ್ ಎ ಬಿ ಅಂತ ಹೇಳಿದ್ರೆ ಎ ಬಾರ್, ಇದು ಎ ಬಾರ್ ಪ್ಲಸ್ ಇಲ್ಲಿ ಬಿ, ಬಿಕಾಸ್ ಇದು ಫ್ರಮ್ ದಿಸ್ ಬೂಲಿಯನ್ ಲಾ ಎ ಪ್ಲಸ್ ಎ ಬಾರ್ ಬಿ ಅಂತ ಇದ್ದರೆ ಇಲ್ಲಿ ಏನಿದೆ ಎ ಅದನ್ನು ಹಾಕೋಬೇಕು, ಇದು ಬಿ ಹಾಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ಲಸ್ ಸಿ ಬಾರ್ ಇದು ಆ್ಯಸ್ ಇಟ್ ಈಸ್. ಎ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಅಂತ ಹೇಳಿದ್ರೆ ಇಲ್ಲಿ ಎ ಬಾರ್ ಮತ್ತು ಇಲ್ಲಿ ಎ ಇದೆ, ಸೊ ಎ ಬಾರ್ ಮಾತ್ರ, ಬಿ ಬಾರ್ ಸಿ ಮಾತ್ರ ಹಾಕೋಬೇಕು ಫ್ರಮ್ ದಿಸ್ ಲಾ. ನೆಕ್ಸ್ಟ್ ಎ ಬಾರ್ ಇಲ್ಲಿ ಆ್ಯಸ್ ಇಟ್ ಈಸ್. ಇಲ್ಲಿ ಏನು ಮಾಡ್ಬೋದು, ಇದನ್ನಾದರೂ ಇಲ್ಲಿ ಕಾಮನ್ ತೊಗೋಬೋದು, ಇಲ್ಲಾಂದರೆ ಇದನ್ನಾದರೂ ತೊಗೋಬೋದು. ಸೊ ಬಿ ತೊಗೊಂಡಿದ್ದೀವಿ, ಬಿ ಪ್ಲಸ್ ಬಿ ಬಾರ್ ಸಿ, ಮತ್ತು ಈ ಸಿ ಬಾರ್ ಎ ಬಾರ್ ಇಲ್ಲಿದೆ. ಸೊ ಬಿ ಆ್ಯಸ್ ಇಟ್ ಈಸ್. ಇಲ್ಲಿ ಸಿ ಇದೆಯಲ್ಲ ಅದನ್ನು ತೊಗೊಂಡಿರೋದು ಗೊತ್ತಾಯ್ತಲ್ಲ. ಬಿ ಮತ್ತು ಸಿ ಪ್ಲಸ್ ಸಿ ಬಾರ್, ಬಿಕಾಸ್ ಎ ಬಾರ್ ಈಸ್ 1 ಆಯಿತು. ಸಾರಿ, ಎ ಬಾರ್ 1 ಆಗಲಿಲ್ಲ. ಎ ಬಾರ್ ಎ ಇಂಟು ಎ ಪ್ಲಸ್ ಎ ಈಸ್ ಎ. ಸಿಮಿಲರ್ಲಿ ಎ ಬಾರ್ ಪ್ಲಸ್ ಎ ಬಾರ್ ಈಸ್ ಎ ಬಾರ್ ಅಂತ ಗೊತ್ತಾಯ್ತಲ್ಲ, ಸಿಂಗಲ್ ಎ ಬಾರ್. ಇಲ್ಲಿ ಬಿ ಇದು ಸಿ, ಬಿ ಪ್ಲಸ್ ಬಿ ಬಾರ್ ಸಿ ಅಂತ ಹೇಳಿದ್ರೆ ಬಿ ಮಾತ್ರ. ಇಲ್ಲಿ ಬಿ ಇದೆಯಲ್ಲ ಅದನ್ನು ತಗೋಬೇಕು, ಇದು ಸಿ ಮಾತ್ರ. ಮತ್ತಿದು ಸಿ ಬಾರ್, ಇದೆರಡು ಕೂಡ ಎ ಬಾರ್ ಆಗುತ್ತೆ ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಇಲ್ಲಿದೆ ಎ ಬಾರ್ ಪ್ಲಸ್ ಎ ಬಾರ್ ಈಸ್ ಎ ಬಾರ್. ಮತ್ತು ಇಲ್ಲಿ ಇದಕ್ಕೆ ಇಲ್ಲಿದೆ ನೋಡಿ ಎ ಪ್ಲಸ್ ಎ ಬಾರ್ ಬಿ ಅಂತ ಹೇಳಿದ್ರೆ ಈ ಎನ ಫಸ್ಟ್ ಹಾಕೋಬೇಕು ಮತ್ತು ಇಲ್ಲಿ ಬಿ ಹಾಕೋಬೇಕು. ನೆಕ್ಸ್ಟ್ ಈ ಎ ಬಾರ್ ಅಲ್ಲೇ ಹಾಕಲಿ, ಬಿ ಹಾಗೆ ಹಾಕಿ, ಸಿ ಪ್ಲಸ್ ಸಿ ಬಾರ್ ಅಂತ ಹೇಳಿದ್ರೆ 1. ಸೊ ಇದು ಕೂಡ ಬೂಲಿಯನ್ದು ರೂಲ್ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಸ್ವಿಚಸಲ್ಲಿ ಯಾವುದಾದ್ರೂ ಆನ್ ಆಗಿದ್ದರೆ ಸಾಕು ಔಟ್ಪುಟ್ ಆನ್ ಅಂತ. 1 ಪ್ಲಸ್ ಎ ಅಂದರೆ 1 ಅಲ್ವಾ, ಹಾಗೆ. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್ಸ್. ಸೊ ಎ ಬಿ ಬಾರ್ ಪ್ಲಸ್ ಎ ಬಿ ಸಿ ಕಾಂಪ್ಲಿಮೆಂಟ್ ಫುಲ್ ಇದಕ್ಕೆ, ಪ್ಲಸ್ ಎ ಇಂಟು ಬಿ ಪ್ಲಸ್ ಎ ಬಿ ಬಾರ್ ಮತ್ತು ಹೋಲ್ ಕಾಂಪ್ಲಿಮೆಂಟ್.
ಇಲ್ಲೇನು ಮಾಡಿರೋದು ಎ ಮತ್ತು ಎ ಕಾಮನ್ ಆಗಿದೆ, ಟೇಕ್ ಇಟ್ ಔಟ್ಸೈಡು. ಇದು ಬಿ ಬಾರ್ ಪ್ಲಸ್ ಬಿ ಸಿ. ಇಲ್ಲಿ ಎ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳೋದು, ಇಲ್ಲಿ ಬಿ, ಇದು ಎ ಬಿ ಬಾರ್, ಇದನ್ನೇನು ಟಚ್ ಮಾಡಿಲ್ಲ, ಇದು ಹೇಗಿದೆ ಹಾಗೆ ಬರೆದಿರೋದು. ಮೇಲ್ ಕಾಂಪ್ಲಿಮೆಂಟ್, ಇಲ್ಲೊಂದು ಕಾಂಪ್ಲಿಮೆಂಟ್ ಇದೆಯಲ್ಲ ಅದನ್ನು ತೆಗೆದಿರೋದು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎ ಇಸ್ ಕಾಮನ್ನು, ಟೇಕ್ ಇಟ್ ಔಟ್ಸೈಡ್ ಅಷ್ಟೆ. ಮತ್ತಿಲ್ಲಿ ಬಿ ಬಾರ್ ಪ್ಲಸ್ ಬಿ ಸಿ ಇದೆಯಲ್ಲ, ಅದಕ್ಕೆ ಬಿ ಬಾರ್ ಪ್ಲಸ್ ಸಿ ಮಾತ್ರ. ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲಿ ಕೂಡ ಅಷ್ಟೇ, ಬಿ ಪ್ಲಸ್ ಬಿ ಬಾರ್, ಬಿ ಪ್ಲಸ್ ಎ ಬಿ ಬಾರ್ ಅಂತ ಇರೋದಕ್ಕೆ ಬಿ ಪ್ಲಸ್ ಎ ಅಷ್ಟೆ. ಅದಾಯ್ತಲ್ಲ. ಮತ್ತು ಇಲ್ದು ಕಾಂಪ್ಲಿಮೆಂಟು, ಈ ಕಾಂಪ್ಲಿಮೆಂಟ್ ಹಾಗೆ ಇರಬೇಕು. ನೆಕ್ಸ್ಟ್ ಎ ಬಾರ್ ಅಂದರೆ ಡಿಮೋರ್ಗನ್ಸ್ ಥಿಯರಮ್ ಅಪ್ಲೈ ಮಾಡ್ತಾ ಇರೋದು. ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಹೋಲ್ ಬಾರ್ ಪ್ಲಸ್ ಎ ಬಿ ಪ್ಲಸ್ ಎ ಇಂಟು ಎ, ಅದು ಡಿಸ್ಟ್ರಿಬ್ಯೂಟಿವ್ ಲಾ ಮಾಡ್ತಾ ಇರೋದು. ಹೋಲ್ ಕಾಂಪ್ಲಿಮೆಂಟ್, ಇದು ಎ ಬಾರ್ ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳೋದು, ಎ ಬಿ ಹಾಗೆ ಹಾಕ್ಕೊಳ್ಳೋದು, ಎ ಇಂಟು ಎ ಅಂದರೆ ಏನೇ. ಇಲ್ಲಿ ಎ ಬಾರ್ ಪ್ಲಸ್ ಎ ಅಂತ ಹೇಳಿದ್ರೆ 1 ಆಗುತ್ತೆ. ಎ ಬಾರ್ ಪ್ಲಸ್ ಎ ಈಸ್ 1 ಆಯಿತಾ. 1 ಪ್ಲಸ್ ಇದಿಷ್ಟು ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ, ಮೇಲ್ ಕಾಂಪ್ಲಿಮೆಂಟ್ ಇರುತ್ತೆ. ಸೊ ಸ್ವಿಚಸಲ್ಲಿ ಯಾವುದಾದ್ರೂ 1 ಆನ್ ಆಗಿದ್ದರೆ ಸಾಕಲ್ಲ, ಆನ್ ಆಗುತ್ತೆ. ಮೇಲ್ ಕಾಂಪ್ಲಿಮೆಂಟ್ ಇದೆ, ಸೊ ಕಾಂಪ್ಲಿಮೆಂಟ್ ಆಫ್ 1 ಈಸ್ 0 ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.